ಸ್ಕೂಲು. ಹೌದಾ? ಬನ್ನಿ ಹೋಗೋಣ. ಫ್ರೆಂಡ್ಸ್ ಎಲ್ಲಿ ನಿಮ್ಮ ಫ್ರೆಂಡ್ಸು? ಫ್ರೆಂಡ್ಸ್ ಎಲ್ಲ ಒಳಗಿದ್ದಾರೆ. ಒಳಗಿದ್ದಾರಾ? ಅಮ್ಮ, ನಮ್ಮ ಸ್ಕೂಲ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ನಿನ್ನ ಕ್ಲಾಸ್ ರೂಮ್ ಯಾವುದು? ಹಾಯ್ ಸಾನ್ವಿ. ಹಾಯ್ ಸಾನ್ವಿ, ಅದ್ಯಾರು? ಇವರು ನಮ್ಮಪ್ಪ. ಅವ್ರು ಯಾರಂತ ಗೊತ್ತು? ಇವ್ರು ಯಾರು? ಇವರು ನಮ್ಮಮ್ಮ. ಹಾಯ್ ಆಂಟಿ. ಹಾಯ್. ರೀ, ಸಾರಿ ರೀ, ಇದೊಂದ್ಸಲ ಸಾನ್ವಿಗೋಸ್ಕರ ಸಹಿಸ್ಕೊಳ್ಳಿ ಪ್ಲೀಸ್. ಈ ವಿಷಯ ಹೊರಗಡೆ ಎಲ್ಲಾದ್ರೂ ಗೊತ್ತಾದ್ರೆ ನನ್ನ ಇಮೇಜ್ಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಿದ್ಯಾ ನಿಮಗೆ? ಅಯ್ಯೋ, ಅದು ನನಗೆ ಅರ್ಥ ಆಗುತ್ತೆ, ಬಟ್ ನಾನು ಅದು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಬಟ್ ಪ್ಲೀಸ್ ಸಾನ್ವಿಗೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ರಿ. ಆಯ್ತು, ಸಾನ್ವಿಗೋಸ್ಕರ ಸಹಿಸ್ಕೋತೀನಿ. ಥ್ಯಾಂಕ್ ಯು. ನಿಮ್ಗಿದು ಕಷ್ಟ ಆಗ್ತಾಯಿದೆ ಅಂತ ನನಗೆ ಗೊತ್ತು, ಬಟ್ ನೀವೇ ಅಲ್ವಾ ಸಾನ್ವಿ ಪೇರೆಂಟ್ಸ್? ಹಾಂ, ನಾವೇ. ಸಾನ್ವಿನ ಕರ್ಕೊಂಡು ಪ್ರಿನ್ಸಿಪಲ್ ಚೇಂಬರ್ಗೆ ಬನ್ನಿ. ಪ್ರಿನ್ಸಿಪಲ್ ಚೇಂಬರ್ಗ? ಅರ್ಚನಾ ಅವರೇ, ಇವತ್ತು ಪೇರೆಂಟ್ಸ್ ಡೇ ಇದೆ ಅಂತ ಅಲ್ವಾ ಸಾನ್ವಿ ನಮ್ಮನ್ನ ಕರ್ಕೊಂಬಂದಿರೋದು? ಇವ್ರು ಯಾಕೆ ನಮ್ಮನ್ನ ಪ್ರಿನ್ಸಿಪಲ್ ಚೇಂಬರ್ ಕರೀತಾ ಇದ್ದಾರೆ? ಎಕ್ಸ್ಕ್ಯೂಸ್ ಮೀ ಮೇಡಮ್, ಇವತ್ತು ಪೇರೆಂಟ್ಸ್ ಡೇ ಅಲ್ವಾ? ನೋ ಸರ್. ಸಾನ್ವಿ, ಏನಮ್ಮ? ಇವತ್ತು ಪೇರೆಂಟ್ಸ್ ಡೇ ಇದೆ ಅಂತ ತಾನೆ ನಮ್ಮನ್ನ ಕರ್ಕೊಂಡು ಬಂದಿದ್ದು? ಆಂಟಿ, ಇವತ್ತು ಪೇರೆಂಟ್ಸ್ ಡೇ ಇಲ್ಲ. ಸಾನ್ವಿ, ನೀನು ಯಾಕೆ ಸುಳ್ಳು ಹೇಳ್ದೆ? ಸಾರಿ ಅಮ್ಮ, ನಿಮಗೆ ಸುಳ್ಳು ಹೇಳಿ ಪ್ರಾಂಕ್ ಮಾಡಿದೆ. ಯಾಕೆ ಹಿಂಗೆ ಮಾಡಿದೆ ಪುಟ? ಇವತ್ತು ಮೀಟಿಂಗ್ ಇದೆ ಅಂತ ಹೇಳಿದಿದ್ರೆ ನೀವು ಬರಲ್ಲ ಅನ್ಕೊಂಡು ಸುಳ್ಳು ಹೇಳ್ದೆ ಪಪ್ಪ. ಹಾಗೆಲ್ಲ ಸುಳ್ಳು ಹೇಳ್ಬಾರ್ದು ಪುಟ್ಟ. ಏನೇ ಇದ್ರೂ ಸತ್ಯ ಹೇಳ್ಬೇಕು. ಸರಿ ಅಮ್ಮ. ಮೀಟಿಂಗ್ ಇದೆ ಅಂತ ಹೇಳಿದಿದ್ರೆ ನಾವು ಬರಲ್ಲ ಅಂತಿದ್ವಾ? ಸತ್ಯ ಹೇಳಿದ್ರೆ ನೀವೆಲ್ಲಿ ಬರ್ತಾ ಇದ್ರಿ? ಏನ್ ಸತ್ಯ? ಅದು ನಮ್ಮ ಸಾನ್ವಿಗೆ ಪ್ರತಿ ಮೀಟಿಂಗಲ್ಲೂ ಇಷ್ಟುದ್ದ ಕಂಪ್ಲೇಂಟ್ ಇರುತ್ತೆ. ಇವತ್ತು ನಮ್ ಸಾನ್ವಿ ಪುಟ್ಟದು ಯಾವ ಕಂಪ್ಲೇಂಟು ಇರಲ್ಲ. ಅವಳು ಗುಡ್ ಗರ್ಲ್ ಅಲ್ವಾ ಸಾನ್ವಿ ಪುಟ್ಟ? ಹಲೋ, ಯಾಕೆ ನಗ್ತಿದ್ದೀರಾ? ಎಕ್ಸ್ಕ್ಯೂಸ್ ಮಿ ಸರ್, ಮೇ ಐ ಕಮ್ ಇನ್? ಸಾನ್ವಿ, ನಿಮ್ಮಮ್ಮ ವಾಪಸ್ ಬಂದಿದ್ದಾರೆ ಅಂತ ಹೇಳಿದ್ದಲ್ಲ, ಇವರೇನಾ? ಫಸ್ಟ್ ಟೈಮ್ ಅಲ್ಲ ನೀವು ಇಲ್ಲಿಗೆ ಬಂದಿರೋದು? ಹೌದು. ನಿಮ್ಮ ಮಗಳು ಮಾಡಿರೋ ಕಂಪ್ಲೇಂಟ್ ಲಿಸ್ಟನ್ನು ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ? ಕಂಪ್ಲೇಂಟಾ? ಅಂಥದ್ದೇನು ಮಾಡಿದಾಳೆ ಸರ್? ಕಂಪ್ಲೇಂಟ್ ನಂಬರ್ 1, ಟೀಚರ್ ಚೇರ್ಗೆ ಚೂಯಿಂಗ್ ಗಮ್ ಪೇಸ್ಟ್ ಮಾಡಿದ್ದಾಳೆ. ಆ ಸೀರೆ ಬೇರೆ ಯಾರ್ದು ಅಲ್ಲ, ಈ ಟೀಚರ್ದೆ. ಆನಿವರ್ಸರಿಗೆ ಅಂತ ಫಸ್ಟ್ ಟೈಮ್ ನನ್ನ ಗಂಡ ಮೈಸೂರು ಸಿಲ್ಕ್ ಸೀರೆ ಕೊಡಿಸಿದ್ರು. ನಿಮ್ಮ ಮಗಳು ಮಾಡಿದ ಕೆಲಸದಿಂದ ಅನ್ಯಾಯವಾಗಿ ನನ್ನ ಸೀರೆನೇ ಹಾಳಾಗೋಯ್ತು. ನನ್ನ ಹಸ್ಬೆಂಡ್ ಎಷ್ಟು ಬೈದ್ರು ಗೊತ್ತಾ, ಇನ್ನು ಯಾವತ್ತೂ ಸೀರೆನೇ ಕೊಡ್ಸಲ್ಲ ಅಂದ್ಬಿಟ್ರು. ಕಂಪ್ಲೇಂಟ್ ನಂಬರ್ 2, ಗೋಡೆ ಮೇಲೆಲ್ಲ ಸ್ಕೆಚ್ ಬಿಡಿಸಿದ್ದಾಳೆ. ಸಾನ್ವಿ, ಏನ್ ಬರ್ದಿದ್ದೆ? ಅದು 3 ಜನ ಕೈ ಹಿಡ್ಕೊಂಡು ಬೀಚ್ಗೆ ಹೋಗೋ ತರ ಮಾಡಿದ್ದೆ. ಯಾವಾಗ ಹೋಮ್ವರ್ಕ್ ಕೊಟ್ಟರು ಮಾಡಲ್ಲ ಇವಳು. ಅಷ್ಟೇ ಅಲ್ಲ, ಬೇರೆ ಮಕ್ಕಳಿಗೆ ಎದುರಿಸಿ ಅವರಿಂದ ತನ್ನ ಕೆಲಸ ಮಾಡಿಸ್ಕೋತಾಳೆ. ಕಂಪ್ಲೇಂಟ್ ನಂಬರ್ 3, ಯಾರಾದರೂ ಸ್ಟೂಡೆಂಟ್ಸು ಇವಳ ಜೊತೆ ಜೋರಾಗಿ ಮಾತಾಡಿದ್ರೆ ಅವರು ವಾಟರ್ ಬಾಟ್ಲಿಗೆ ಉಪ್ಪು ಹಾಕಿ ಇಡ್ತಾಳೆ. ಇನ್ನು ಕಂಪ್ಲೇಂಟ್ ನಂಬರ್ 4, ಕ್ಲಾಸ್ ಟೀಚರ್ಗೆ ಗೊತ್ತಾಗದೇ ಇರೋ ಹಾಗೆ
ತನಗಾಗದೇ ಇರೋ ಮಕ್ಕಳಿಗೆ ಆಬ್ಸೆಂಟ್ ಹಾಕಿ ತನಗೆ ಮಾತ್ರ ಪ್ರೆಸೆಂಟ್ ಹಾಕೋತಾಳೆ. ಇನ್ನು ಕಂಪ್ಲೇಂಟ್ ನಂಬರ್ 5, ಬಾಯ್ ಸ್ಟೂಡೆಂಟ್ಸ್ ಜೊತೆ ಫ್ರೆಂಡ್ ಆಗ್ತೀನಿ ಅಂತ ಹೇಳಿ ಅವ್ರಿಗೆ ಸ್ಕೆಚ್ ಪೆನ್ನಲ್ಲಿ ಮೀಸೆ ಬಿಡಿಸ್ತಾಳೆ. ಸರ್, ಇದನ್ನೆಲ್ಲ ನಿಜವಾಗ್ಲೂ ಸಾನ್ವಿ ಮಾಡಿದಾಳ? ಕೇಳಿ, ಇಲ್ಲೇ ಇದ್ದಾರಲ್ಲ ನಿಮ್ಮ ಮಗಳು. ಸಾನ್ವಿ ಪುಟ್ಟ, ಇಷ್ಟು ದಿನ ಅಮ್ಮ ಇಲ್ಲ ಅನ್ನೋ ಕಾರಣಕ್ಕೆ ಇವಳೇನೇ ಮಾಡಿದ್ರು ನಾವು ಸುಮ್ಮನೆ ಇರ್ತಾ ಇದ್ವಿ. ಬಟ್ ಈಗ ನೀವು ಬಂದಿದ್ದೀರಾ, ಇನ್ಮೇಲಾದರೂ ನೀವು ನಿಮ್ಮ ಮಗಳನ್ನ ಕಂಟ್ರೋಲ್ ಮಾಡಲೇಬೇಕು. ಇಲ್ಲ ಸರ್, ಸಾನ್ವಿ ಮನೇಲಿ ತುಂಬಾ ಸೈಲೆಂಟ್ ಆಗಿರ್ತಾಳೆ. ಅದಕ್ಕೆ ಸ್ಕೂಲಲ್ಲಿ ಇಷ್ಟೊಂದು ವೈಲೆಂಟ್ ಆಗಿರೋದು ಅನ್ಸುತ್ತೆ. ಇದು ಮತ್ತೆ ರಿಪೀಟ್ ಆಗೋ ಆಗಿಲ್ಲ. ಸಾರಿ ಸರ್, ಇನ್ಮೇಲೆ ಸಾನ್ವಿನ ನಾನು ಕಂಟ್ರೋಲ್ ಮಾಡ್ತೀನಿ. ಅದರ್ವೈಸ್ ನಾವೇನಾದರೂ ಆಕ್ಷನ್ ತಗೊಳ್ಳೇಬೇಕಾಗುತ್ತೆ. ಸಾನ್ವಿ ಪುಟ್ಟ, ನೀನ್ ಈ ಥರ ನಡ್ಕೊಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮನೇಲಿ ನೋಡಿದ್ರೆ ಅಷ್ಟೊಂದು ಸೈಲೆಂಟ್ ಆಗಿರ್ತೀಯ, ಆದ್ರೆ ಸ್ಕೂಲಲ್ಲಿ ಮಾತ್ರ ಎಷ್ಟು ಬ್ಯಾಡ್ ನೇಮ್ ತಗೊಂಡಿದ್ಯಾ ನೋಡು. ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಸಾರಿ ಅಮ್ಮ, ಇನ್ಮೇಲೆ ಈ ಥರ ಮಾಡಲ್ಲ, ನನ್ನ ನಂಬಿ. ನಿಜವಾಗ್ಲೂ? ಪ್ರಾಮಿಸ್. ಸಾನ್ವಿ, ನೀನು ಈ ಥರ ಎಲ್ಲ ನಡ್ಕೊಳ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ ಪುಟ್ಟ. ಅಲ್ಲ, ನೀನು ಮನೇಲಿ ಒಂಚೂರು ಮಾತಾಡಲ್ಲ, ಸೈಲೆಂಟಾಗಿರ್ತೀಯ, ಆದರೆ ಸ್ಕೂಲಲ್ಲಿ ಮಾತ್ರ ಯಾಕಮ್ಮ ಇಷ್ಟೊಂದು ಬ್ಯಾಡ್ ನೇಮ್ ತೊಗೊಂಡಿದ್ಯಾ? ನನಗೆ ತುಂಬ ಬೇಜಾರಾಗುತ್ತೆ. ಸಾರಿ ಅಪ್ಪ, ಇನ್ಮೇಲೆ ನಾನು ಹಿಂಗೆ ಮಾಡಲ್ಲ, ನನ್ನ ನಂಬಿ. ನಿಜವಾಗ್ಲೂ? ಪ್ರಾಮಿಸ್. ಸಾನ್ವಿ ಪುಟ್ಟ, ನೀನು ಈ ಥರ ಎಲ್ಲ ನಡ್ಕೊಳ್ತೀಯ ಅಂತ ನನಗೆ ನಂಬಕ್ಕೆ ಆಗ್ತಾಯಿಲ್ಲ ಕಣೋ. ಅಲ್ಲ, ಮನೇಲಿ ಅಷ್ಟು ಸೈಲೆಂಟಾಗಿರ್ತೀಯ, ಸ್ಕೂಲಲ್ಲಿ ಮಾತ್ರ ಯಾಕೋ ಇಷ್ಟು ಬ್ಯಾಡ್ ನೇಮ್ ತೊಗೊಂಡ್ಬಿಟ್ಟಿದ್ಯಾ? ನನಗೆಷ್ಟು ಬೇಜಾರಾಯ್ತು ಗೊತ್ತಾ? ನನಗೆ ನಂಬಕ್ಕೆ ಆಗ್ತಾಯಿಲ್ಲ. ಸಾರಿ ಪಪ್ಪ, ಇನ್ಮೇಲೆ ಈ ಥರ ಮಾಡಲ್ಲ, ನನ್ನ ನಂಬಿ. ನಿಜವಾಗ್ಲೂ? ಪ್ರಾಮಿಸ್. ಪ್ರಾಮಿಸಾ?